ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾರು, ನೀನೀಗ ಹೆದರ್ಕೊಂಡು ಕೂತಿರೋದು ನನ್ನಿಂದ ನೋಡೋಕ್ಕಾಗಲ್ಲಮ್ಮ. ಈಗ ಭಯ ಪಟ್ಕೊಂಡು ಕೂತ್ರೆ ನೀನು ಅಲ್ಲಿ ಹೋಗಿ ಕೆಲಸ ಹೇಗೆ ಮಾಡ್ತೀಯಾ? ಮತ್ತೇನಪ್ಪ, ನನಗಿಷ್ಟ ಇಲ್ಲದೆ ಇದ್ರು ನೀನು ಆಫೀಸಿಗೆ ಹೋಗಲೇಬೇಕು, ಕೆಲಸ ಮಾಡಲೇಬೇಕು ಅಂತ ಹೇಳಿದ್ರೆ ನನಗೆ ಭಯ ಆಗದೆ ಇರುತ್ತಾ ಹೇಳು? ಅಲ್ಲಪ್ಪ, ನನಗೇನು ಗೊತ್ತಿದೆ ಅಂತ ಹೇಳಿ ಅವ್ರು ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ದಾರೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಓ, ಹಾಗಾದರೆ ನಿನ್ನ ಪರವಾಗಿ ನಾನೇ ಹೋಗಿ ಅಮ್ಮನವ್ರ ಹತ್ರ ಮಾತಾಡ್ತೀನಿ ಬಿಡು. ಏನಂತ ಮಾತಾಡ್ತೀಯಾ? ನಿನ್ನನ್ನು ಕೆಲಸಕ್ಕೆ ಕಳಿಸ್ಬೇಡಿ ಅಂತ ಬೇಡ್ಕೋತೀನಿ. ಅಮ್ಮವ್ರು ನನ್ನನ್ನು ಬೈದರೂ ಪರವಾಗಿಲ್ಲ, ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ. ಬೇಡಪ್ಪ, ಸುಮ್ಮನೆ ನನ್ನಿಂದ ನಿನಗೆ ಕೆಟ್ಟ ಹೆಸರು. ಅದೇನಾಗುತ್ತೋ ಆಗಲಿ, ನನ್ನ ಹಣ್ಣಲ್ಲಿ ಬರ್ದಂಗೆ ಆಗುತ್ತಷ್ಟೆ. ಕರೆಕ್ಟಾಗಿ ಹೇಳಿದ್ಯಮ್ಮ ಪಾರು. ಬಾ, ನಿನ್ಗೇನೋ ತೋರಿಸ್ಬೇಕು. ಏನು ಚಿಕ್ಕತ್ತೆ? ಏನು ಎತ್ತ ಅಂತ ಇಲ್ಲೇ ಕೇಳಬೇಡ, ಅಲ್ಲಿ ಬಂದ್ರೆ ತಾನೇ ನಿನಗೆ ಗೊತ್ತಾಗೋದು. ಹನುಮಂತಣ್ಣ, ನೀವು ಬನ್ನಿ. ಬಾ ಪಾರು, ನಿಧಾನ ಬಾ. ಚಿಕ್ಕತ್ತೆ, ಏನೋ ತೋರಿಸ್ತೀನಿ ಅಂತ ನನ್ನ ಕರ್ಕೊಂಡು ಬಂದು ಈ ರೀತಿ ಕಣ್ಣು ಮುಚ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ಅದನ್ನಾದ್ರೂ ಹೇಳಿ. ನೀನ್ ಸುಮ್ಮನೆ ಬಾ ಪಾರು. ಎತ್ಕೋ. ಕಣ್ ಬಿಡ್ಲಾ? ಬಿಡು. ಏನಿದೆಲ್ಲ? ಇವತ್ತೇನಾದ್ರೂ ವಿಶೇಷನಾ? ಇವತ್ತಲ್ಲ ಪಾರು, ನಾಳೆ. ನಾಳೆನಾ? ಏನ್ ಚಿಕ್ಕತ್ತೆ? ಪಾರು, ನಾಳೆಯಿಂದ ನೀನು ನಮ್ಮ ಕಂಪ್ನಿ MD ಆಗಿ ಆಫೀಸ್ಗೆ ಹೋಗ್ತಾ ಇದೆಯಲ್ಲ, ಆ ಖುಷಿಗೆ ನಾವೆಲ್ಲರೂ ನಿನಗೆ ಆಲ್ ದ ಬೆಸ್ಟ್ ಹೇಳ್ಬೇಕು ಅಂತ ಈ ಸರ್ಪ್ರೈಸ್. ಹೇಗಿದೆ ಅಮ್ಮ? ಏನ್ ಚಿಕ್ಕತ್ತೆ ನೀವು? ಆಫೀಸಿಗೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆನೇ ನನಗಿಲ್ಲ, ಜೊತೆಗೆ ಧೈರ್ಯನೂ ಸಾಲ್ತಾ ಇಲ್ಲ. ಅತ್ಯಮ್ಮ ಹೇಳಿದ್ರಲ್ಲ ಅಂತ ನಾನು ಸುಮ್ಮನೆ ಇದ್ದೀನಷ್ಟೆ. ಆದರೆ ನೀವೆಲ್ಲರೂ ಖುಷಿಯಾಗಿರೋದನ್ನ ನೋಡ್ತಾ ಇದ್ರೆ ನಿಮ್ಮ ಆಸೆನ ನಿರಾಸೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದ್ರೆ ನಿಂಗೆ ಈಗ ಧೈರ್ಯ ಬಂತ? ನಾಳೆಯಿಂದ ಆಫೀಸ್ಗೆ ಹೋಗ್ತೀಯಾ? ಚಿಕ್ಕತ್ತೆ, ನಾನು ಹೇಳಿದ್ದು ನಿಮ್ಮೆಲ್ರಿಗೋಸ್ಕರ ನಾನು ಈ ಕೇಕ್ನ ಕತ್ತರಿಸ್ತೀನಿ ಅಂತ, ಆಫೀಸಿಗೆ ಹೋಗ್ತೀನಿ ಅಂತ ಅಲ್ಲ. ನೋಡು ಪಾರು, ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಯಾಕೆ ಹೇಳು? ಈ ನಮ್ಮ ಕಂಪನಿ ನಿನ್ನೆ ಮೊನ್ನೆದಲ್ಲ. ನಿನಗೆ ಸಿಕ್ಕಿರೋ ಈ ಕೆಲಸ ಮಾಡಬೇಕು ಅಂತ ಸಾವಿರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಅಂಥ ಕೆಲಸನ ನಿನಗೇ ಆಯ್ಕೆ ಮಾಡಿದ್ದಾರೆ ಅತ್ತಿಗೆ ಅಂದರೆ ಯಾಕೆ ಹೇಳು? ಆ ಶಕ್ತಿ ನಿನ್ನಲ್ಲಿದೆ ಅನ್ನೋದು ನಮ್ಮ ಅತ್ತಿಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ನಿನಗೆ ಏನೇ ಸಪೋರ್ಟ್ ಬೇಕಿದ್ರು ನಾನಿದ್ದೀನಿ, ಕೇಳ್ಬೋದು. ಯೋಚನೆ ಮಾಡಬೇಡ. ಹೂ ಕಣಮ್ಮ ಪಾರು. ನೋಡು, ನಿಮ್ ಚಿಕ್ಕ ಮಾವನೇ ನಿನ್ ಸಪೋರ್ಟಿಂಗ್ ನಿಲ್ತೀನಿ ಅಂತ ಹೇಳ್ತಿರುವಾಗ ಮತ್ ಯಾಕೆ ಯೋಚನೆ ಮಾಡ್ತೀಯಾ? ಬಾ, ಇದೇ ಖುಷಿಲಿ ಕೇಕ್ ಕಟ್ ಮಾಡು. ಬಾರಕ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ನಾನೇ ಕೇಕ್ ತರಿಸಿದ್ದೀನಿ. ನೀನು ಕೇಕ್ ಕಟ್ ಮಾಡಲ್ಲ ಅಂದ್ರೆ ಕೇಕ್ ಬೇಜಾರ್ ಮಾಡ್ಕೊಳಲ್ವಾ? ಏಯ್, ಏನೋ ಬಡವಾ, ನಿಮ್ಮ ಅಕ್ಕ ಬೇಜಾರಲ್ಲಿದ್ದೆ ಅವಳು ಕಾಲು ಎಳಿತೀಯಾ? ಏ ಹೋಗ್ಲಿ ಬಿಡಿ ಹನುಮಂತಣ್ಣ, ಅವನೇನೋ ಪಾಪ ತಮಾಷೆ ಮಾಡಿದ್ರೆ ನೀವ್ ಅದನ್ನೇ ಸೀರಿಯಸ್ ಆಗಿ ತಗೋತಿದ್ದೀರಲ್ಲ. ಪಾರು, ನೀನ್ ನಡಿಯಮ್ಮ. ಪಾರು, ತಗೊಮ್ಮ, ಕಟ್ ಮಾಡು. ಅಕ್ಕ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಪಾರು, ಮೊದ್ಲು ನಿಮ್ಮ ಅಪ್ಪಂಗ್ ತಿನ್ಸಮ್ಮ. ಪಾರು, ನಿನಗೆ ಯಾವಾಗ್ಲೂ ಒಳ್ಳೇದಾಗ್ಲಮ್ಮ.
ಹಲೋ, ಹೇಳಿ ಯಜಮಾನ್ರೆ. ಇನ್ನು ಮುಂದೆ ಹೇಳಬೇಕಾಗಿರೋದು ನೀನು, ನಾನಲ್ಲ. ಅಂದರೆ ನಮ್ಮ ಕಂಪ್ನಿ ಹೊಸ MDಗೆ ಕಾಂಗ್ರ್ಯಾಚುಲೇಷನ್ಸ್. ಯಜಮಾನ್ರೆ ಏನು ಹೇಳ್ತಾ ಇದ್ದೀರಾ? ಹೌದು, ನನಗೆಲ್ಲ ವಿಷಯ ಗೊತ್ತಾಯ್ತು ಪಾರು. ಹೌದಾ? ಮಾವ ಹೇಳಿದ್ರಾ? ನಿನ್ನ ಮಾವ ನನ್ನ ಮಾವ ಇಬ್ಬರಿಂದನೂ ವಿಷಯ ಗೊತ್ತಾಯ್ತು. ಅಪ್ಪಂಗೆ ಹೇಳ್ಬೇಡ ಅಂತ ಹೇಳಿದ್ದೀನಿ, ಆದರೂ ಹೇಳಿದಾರಾ? ಪಾಪ ಅವರೇನು ಹೇಳಿಲ್ಲ, ನಾನೇ ಬಾಯಿ ಬಿಡಿಸ್ದೆ. ಆದರೆ ನಿನ್ನ ಸಾರ್ಜಿನ ಕೇಳೋದಕ್ಕೆ ಹೋಗ್ಬೇಡ, ಯಾಕೆಂದರೆ ಅಪ್ಪನೂ ನನಗೆ ಕಾಲ್ ಮಾಡಿ ನೀನು ಆಫೀಸಿಗೆ ಹೋಗೋದ್ರ ಬಗ್ಗೆ ಹೇಳಿದಾರೆ ತಾನೆ. ಅದಕ್ಕೆ ನೀವೇನಂದ್ರಿ? ಅಂತ ಖುಷಿಯಿಂದ ಒಪ್ಕೊಂಡೆ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ ನೀವು? ಜನನಿ ಮಾಡ್ತಾ ಇರೋ ಕೆಲಸದ ಬಗ್ಗೆ ನಾನು ಹಗುರವಾಗಿ ಮಾತಾಡಿದೆ ಅಂತ ಅತ್ಯಮ್ಮ ನನ್ನನ್ನು ಆಫೀಸಿಗೆ ಹೋಗೋದಕ್ಕೆ ಹೇಳಿದ್ದಾರೆ. ಆ ಕೆಲಸದ ಬಗ್ಗೆ ನನಗೆ ಗಂಧ ಗಾಳಿನೂ ಗೊತ್ತಿಲ್ಲ. ಹೀಗಿರುವಾಗ ನಾನು ಹೇಗೆ ಕೆಲಸ ಮಾಡಲಿ ಹೇಳಿ? ನಿಮ್ಗೆ ಯಾಕೆ ಯಜಮಾನ್ರೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ? ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಪಾರು, ನಿನಗೇನೇ ಸಹಾಯ ಬೇಕಿದ್ರು ನನ್ನ ಕೇಳು. ಆದರೆ ನೀನು ಜನನಿ ಮೇಲೆ ಆ ರೀತಿ ಮಾತಾಡಿದೆ ಅಂತ ಅಮ್ಮ ನಿನಗೆ ಈ ಜವಾಬ್ದಾರಿ ವಹಿಸಿದ್ದಾರೆ ಅಂತ ನೀನು ಅನ್ಕೋಬೇಡ. ಅಮ್ಮ ಯಾವ ಉದ್ದೇಶದಿಂದ ಈ ರೀತಿ ಮಾಡಿದಾರೋ ನನಗೆ ಗೊತ್ತಿಲ್ಲ, ಆದರೆ ಅಮ್ಮ ವಹಿಸಿರೋ ಜವಾಬ್ದಾರಿನ ಆಗಲ್ಲ ಮಾಡಲ್ಲ ಅಂತೆಲ್ಲ ಹೇಳ್ಬೇಡ. ಇಂಥ ಅವಕಾಶ ಯಾರಿಗೂ ಸಿಗಲ್ಲ ಪಾರು. ಹಾಗಲ್ಲ ಯಜಮಾನ್ರೆ. ಏನು ಮಾತಾಡ್ಬೇಡ. ನಾಳೆ ಬೆಳಗ್ಗೆ ನೀನು ಆಫೀಸಿಗೆ ಹೋಗ್ತಾ ಇದೆಯಾ ಅಷ್ಟೇ. ನಾನು ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಗುಡ್ ನೈಟ್. ಹಲೋ, ಎಸ್ ಮ್ಯಾಮ್, ನೀವು ಹೇಳಿದ್ದೆಲ್ಲ ಮಾರ್ನಿಂಗ್ ಅಷ್ಟೊತ್ತಿಗೆ ರೆಡಿ ಇರುತ್ತೆ. ಓಕೆ ಜಯ. ಸರಿ. ರಘು, ಎಲ್ಲೋಗ್ಬಿಟ್ಟಿದ್ರಿ ಇಷ್ಟೊತ್ತು? ಕಾಣ್ತಾನೆ ಇರಲಿಲ್ಲ. ಕಿಲ್ಲ ಅದು ಎಲ್ಲರೂ ಸೇರಿಕೊಂಡು ಪಾರ್ವತಿ ಕೈಲಿ ಕೇಕ್ ಕಟ್ ಮಾಡಿಸ್ತಾ ವಿಶ್ ಮಾಡ್ತಾಯಿದ್ರು. ಹಾಗಾದರೆ ನೀವು ನಿಮ್ಮ ಸೊಸೆಗೆ ವಿಶ್ ಮಾಡಿ ಬಂದ್ರಾ? ಇಲ್ಲ, ಅವಳು ಖುಷಿನ ದೂರದಿಂದಲೇ ನೋಡೋಣ ಅಂತ ದೂರದಲ್ಲೇ ಇದ್ದೆ. ಆದರೆ ಖುಷಿ ಪಡೋ ಬದಲು ಅವಳು ಆತಂಕದಲ್ಲಿದ್ಲು. ಎಲ್ಲರೂ ಅವಳಿಗೆ ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತಾ ಇದ್ರೆ ಅವಳು ಮಾತ್ರ ನೀನು ಅವಳನ್ನ ಲಾಸ್ಟ್ ಟೈಮ್ ಆಫೀಸ್ ಕಳಿಸಿದಾಗ ಆದ ಘಟನೆಗಳನ್ನ ನೆನೆಸ್ಕೊಂಡು ಈ ಸಲನೂ ಅದೇ ಥರ ಆದರೆ ಏನಪ್ಪ ಮಾಡೋದನ್ನು ಚಿಂತೆನಲ್ಲಿದ್ಲು. ನನ್ನ ಕೈಯಿಂದ ಈ ಕೆಲಸ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋ ಡೌಟ್ನಲ್ಲಿದ್ಲು. ನೀರಿಗೆ ಇಳಿದ ಮೇಲೆ ತಾನೇ ಆಳ ಎಷ್ಟು ಅಂತ ಗೊತ್ತಾಗೋದು. ಅಲ್ಲ, ನೀರಿಗೆ ಇಳಿದೇ ಹೋದರೆ ಈಜು ಕಲಿಯೋದಕ್ಕಾದರೂ ಹೇಗೆ ಸಾಧ್ಯ? ಅವಳು ಆಫೀಸಿಗೆ ಹೋಗಿ ಅಲ್ಲಿಯ ವಾತಾವರಣ, ಅಲ್ಲಿಯ ಸ್ಟಾಫು ಎಲ್ಲದಕ್ಕೂ ಹೊಂದ್ಕೊಂಡ ಮೇಲೆ ಅವಳಿಗೆ ಒಂದು ಸ್ವಲ್ಪ ಧೈರ್ಯ ಬರುತ್ತೆ. ಆ ಧೈರ್ಯನೇ ಅವಳಿಗೆ ಉತ್ತೇಜನನೂ ಕೊಡುತ್ತೆ. ಅವಳಿಂದ ಏನಾದರೂ ತಪ್ಪಾದರೂ ನಾನೇನು ಖಂಡಿತ ಬೈಯೋದಿಲ್ಲ. ಇಲ್ಲಿ ಕೂತ್ಕೊಂಡೇ ಸೂಪರ್ವೈಸ್ ಮಾಡೋದಕ್ಕೆ ನಾನು ಇದ್ದೇ ಇದ್ದೀನಲ್ಲ. ಹಾಗಂತ ಅವಳು ಒಳ್ಳೆ ಕೆಲಸ ಮಾಡಿದ್ಲು ಅಂತ ಅವಳನ್ನು ಹೊಗಳೋದು ಇಲ್ಲ. ಇದು ಒಂಥರದ ಸ್ಟ್ರಾಟಜಿ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.